ಪ್ರತಿ ಬಾರಿ ಬರ್ಡೇ ಬಂದಾಗ ಸರ್, ಬರ್ಡೇ ಪ್ರತಿ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ಬಂದಾಗ ಒಂದು ಸರ್ಪ್ರೈಸ್ ಇರುತ್ತೆ. ಮಗಳ ಕಡೆಯಿಂದ ಒಂದು ಸಿನಿಮಾ ಸಾಂಗ್ ಆಡ್ತಿದ್ರು. ಹಾಗಾಗಿ ಈ K47 ಅದ್ರ ಸರ್ಪ್ರೈಸ್ ಇದೆಯಾ, ಬರ್ಡೇಗೆ ರಿವೀಲ್ ಮಾಡ್ಬೋದು ಹೇಗೆ? ಬರ್ಡೇಗೆ ಏನೇನಂತ ಹೇಳಲಿ, ಇಷ್ಟೇ ಹೇಳೋಕ್ಕಾಗೋದು. ಇವಾಗ ಸದ್ಯಕ್ಕೆ ಒಂದು ಟೈಟಲ್ ಕೊಡ್ತಾ ಇದ್ದೀವಿ. ಐ ಥಿಂಕ್ ನಾಳೆ ಬಿಗ್ ಬಾಸ್ ಪ್ರೋಮೋ ಬರ್ಬೋದು. ಇನ್ನೊಂದು ಯಾವುದೋ ಸಮ್ ಫ್ಯೂ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಸರ್, ಅಷ್ಟೇ. ಐ ಆಮ್ ನಾಟ್ ರಿಯಲಿ ಲುಕಿಂಗ್ ಇನ್ ಟು ಆಲ್ ದಟ್. ಸರ್, ನಿಮ್ಮ ಬರ್ಡೇಗೆ ಧನಂಜಯ್ ಮತ್ತು ಶಿವಣ್ಣ ಮತ್ತು ಧ್ರುವ CGP ಲಾಂಚ್ ಮಾಡಿದ್ರು. ವರ್ಲ್ಡ್ ಅಂದರೆ ದೇಶಾದ್ಯಂತ ಒಂದು ಒಳ್ಳೆ ವೈರಲ್ ಆಯಿತು ಆ CGP ಲಾಂಚ್ ಬಗ್ಗೆ. ಸರ್, ಧ್ರುವ ನನ್ನ ತಮ್ಮನಿದ್ದ ಹಾಗೆ. ನಾವು ತುಂಬ ಮಾತಾಡ್ತಾ ಇರ್ತೀವಿ. ಈಸ್ ಅ ವೆರಿ ಸ್ವೀಟ್ ಗಾಯ್. ನೋಡೋದಕ್ಕೆ ಸ್ವಲ್ಪ ಮಾತೇ ಆಡಲ್ಲ, ಗುರ್ರ್ ಅನ್ನೋ ಥರ ವ್ಯಕ್ತಿ ಅಂತ ಕಾಣ್ತಾರೆ ಅವರು. ಹಾಗಿಲ್ಲ. ಈಸ್ ಅ ವೆರಿ ಸ್ವೀಟ್ ಬಾಯ್. ಆ್ಯಂಡ್ ಧನಂಜಯ್ ತುಂಬ ಹಳೆ ಪರಿಚಯ. ಅವ್ರ ಫಸ್ಟ್ ಸಿನಿಮಾ ಕ್ಲಾಪ್ ಮಾಡಿದವ್ ನಾನು. ಅಲ್ಲಿಂದ ಹಿಡಿದು ಐ ಥಿಂಕ್ ಈಸ್ ಅ ವಂಡರ್ಫುಲ್ ಟ್ಯಾಲೆಂಟ್ ನಮ್ಮ ಚಿತ್ರರಂಗದ್ದು. ಆ್ಯಂಡ್ ನನಗೆ ಭಾಳ ಹತ್ತಿರವಾದಂಥ ವ್ಯಕ್ತಿ, ಕ್ಲೋಸ್ ಇರೋ ವ್ಯಕ್ತಿ. ಶಿವಣ್ಣನ ನಾವು ಪ್ರೀತಿಸೋ ವ್ಯಕ್ತಿ. ಓಕೆ, ಅವ್ರು ನಮಗೆ ನಿಂತಿರೋವಂಥ ವ್ಯಕ್ತಿ ಅಂಥದ್ದು ಟೈಮಲ್ಲಿ. ಸೊ ಐ ಥಿಂಕ್ ಇಟ್ಸ್ ನೈಸ್ ದಟ್ ಅವ್ರು ಮಾಡಿರೋದು. ದಟ್ಸ್ ವೆರಿ ವೆರಿ ಸ್ವೀಟ್ ಆಫ್ ದೆಮ್. ಐ ಡೋಂಟ್ ನೋ, ಇದು ಮ್ಯೂಚುವಲ್. ಇವರೇ ಅವ್ರದ್ದು ಬಂದಾಗ ಅವ್ರ ಫ್ಯಾನ್ಸ್ ಎಲ್ಲ ನಮ್ಮ ಹತ್ರ ಬರ್ತಾ ಇರ್ತಾರೆ, ಲಾಂಚ್ ಮಾಡಿಕೊಡಿ, ಕ್ಯಾಲೆಂಡರ್ ಮಾಡಿದ್ದೀವಿ, ಅದು ಇದು ನಾವು ಲಾಂಚ್ ಮಾಡಿಕೊಡ್ತಾ ಇರ್ತೀವಿ. ಇಟ್ಸ್ ಎ ಮ್ಯೂಚುವಲ್ ಥಿಂಗ್ ಇನ್ ದ ಇಂಡಸ್ಟ್ರಿ, ಬಟ್ ಇಟ್ಸ್ ವೆರಿ ಸ್ವೀಟ್ ಆಫ್ ದೆಮ್. ಐ ವಾಸ್ ವೆರಿ ಹ್ಯಾಪಿ ವೆನ್ ಐ ಸಾ ದಟ್. ಸರ್, 49ನೇ ವರ್ಷದ ಹುಟ್ಟುಹಬ್ಬದಲ್ಲಿ ನಾವು ಮನೆ ಹತ್ರ ಬಂದಾಗ ಅವತ್ತು ದರ್ಶನ್ ಸರ್ ಪ್ರಶ್ನೆ ನಾವೆಲ್ಲ ಕೇಳಿದ್ವಿ. ಅವಾಗ ನೀವು ಹೇಳ್ತೀರಾ ನಮ್ಮ ನಡುವೆ ಅಂಥದ್ದೇನೂ ಇಲ್ಲ, ಒಂದು ಅಂತರ ಇದೆ ಅನ್ನೋ ಥರ ನೀವು ಅವತ್ತು ಆನ್ಸರ್ ಮಾಡಿದ್ರಿ ಸರ್. ಇವತ್ತು ಅವರು ಒಳಗಿದ್ದಾರೆ. ಅವರ ಸಾಂಗ್ ಮೊನ್ನೆಷ್ಟೇ ರಿಲೀಸ್ ಆಯಿತು. ಡಿಸೆಂಬರಲ್ಲಿ ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಏನೇ ಅಂದರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನು ಅವ್ರ ಜೊತೆ ಒಂದು ಟೈಮಲ್ಲಿ ನೀವು ಕಳೆದಿದ್ದೀರಾ. ಸೊ ಈಗ ಅವ್ರ ಸಿನಿಮಾ ಕೂಡ ರಿಲೀಸ್ಗಿದೆ, ಹಾಡು ರಿಲೀಸ್ ಆಗಿದೆ. ಏನಾದರೂ ಹೇಳೋದಿದ್ರೆ? ಖಂಡಿತ ಒಳ್ಳೆಯದಾಗಲಮ್ಮ. ಸಿ, ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶುಡ್ ಡೂ ವೆಲ್. ಓಕೆ, ನಾನೀಗ ಲಾಸ್ಟ್ ಟೈಮೇ ಹೇಳಿದೆ, ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತವೆ, ಅವ್ರ ಫ್ಯಾನ್ಸಿಗೆ ಅವ್ರ ನೋವುಗಳು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ. ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ. ಅದಕ್ಕೂ ನಾವು ಅಡ್ಡ ಬರಬಾರ್ದು. ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ. ಹಾಗಂತ ಅವರು ಏನು ಕೈ ಕಟ್ಕೊಂಡು ಕೂತಿರಲ್ಲ, ಎಲ್ಲ ಮಾಡ್ತಾ ಇರ್ತಾರೆ. ನಾನು ಕೆಲವುದಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದರೆ, ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕೋಕ್ಕೆ. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ. ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು. ಇದನ್ನು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್. ಅಪಾರ್ಟ್ ಫ್ರಮ್ ದಟ್, ನಿಮ್ಮ ಫಸ್ಟ್ ಪಾರ್ಟಿಗೆ ಬರೋಕ್ಕೆ ಹೋದರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ ನಾವು, ಏನೇನು ಕಳೆದಿರಲ್ಲ ನಾವೆಲ್ಲ. ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ, ಆ ಕಾರಣ ಯಾರಿಗೂ ಬೇಕಾಗಲ್ಲ, ನಮಗೆ ಗೊತ್ತಿರುತ್ತೆ. ಗೊತ್ತಿದ್ದಾಗ ಏನಾಗುತ್ತೆ, ನಾನು ನಿಮಗೊಂದು ಒಳ್ಳೆಯ ಉದಾಹರಣೆನೂ ಕೊಟ್ಟೆ. ಕರೆಕ್ಟ್, ಸೂರ್ಯನು ಚಂದ್ರನು ಎರಡೂ ಚಂದಾನೆ ಅದಾದ್ರ ಜಾಗದಲ್ಲಿ. ಕೇಳಬೇಡಿ, ಇಂಟೆನ್ಷನ್ ಇದೆ ಅಂತ. ಮತ್ತೆ ಯಾಕೆ ಇಂಟೆನ್ಷನ್ ಇಲ್ಲ ಅಂದರೆ ಯಾರು ಹೇಳಿದ್ದು? ಅವ್ರು ನನಗೆ ಹೇಳಿರ್ತಾರೆ ಅಲ್ಲಾಡಬೇಡಿ ಕ್ಯಾಮ್ರಾ. ನನಗೆ ಸಾರಿ ಸರ್, ಅಲ್ಲಾಡಲ್ಲ. ಅಲ್ಲಾಡಬಾರ್ದು, ಅಲ್ಲಾಡಿಸ್ಬಾರ್ದು. ಏನೋ ಬಿಡಿ, ಕಂಟ್ರೋಲ್ ಮಾಡ. ಏನು ಹೇಳಿ ಪ್ರಶ್ನೆ ಮರ್ತೋಯ್ತು. ಅವ್ರು ಅಲ್ಲಾಡಿಸ್ಬಿಟ್ರು. ಹರೀಶ್ ರಾಯ್ ಅವರು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳಿದ್ರು, ಅಂದರೆ ನೀವು ದರ್ಶನ್ ಸರ್ ಒಂದಾಗೋದು ಫ್ಯಾನ್ಸ್ ಖುಷಿ ಇದೆ, ಆದರೆ ಚಿತ್ರರಂಗದಲ್ಲಿರುವಂಥವ್ರು ಕೆಲವರಿಗೆ ಇಷ್ಟ ಇಲ್ಲ ನೀವು ಒಂದಾಗೋದು ಅಂತ. ಅಲ್ಲ, ಪಾಯಿಂಟ್ ಏನು, ಯಾವುದಕ್ಕೆ ಉತ್ತರ ಕೊಡಲಿ ನಾನಂದರೆ? ಅವ್ರಿಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡಬೇಕಾ? ಹರೀಶ್ ರಾಯ್ ಏನು ಹೇಳಿದ್ರು ಅನ್ನೋದಕ್ಕೆ ಉತ್ತರ ಕೊಡಬೇಕಾ? ನಿಮ್ಗೆ ಅನಿಸಿತ್ತು ನಿಜ ಅನಿಸುತ್ತಾ? ಅಲ್ಲ, ನಾವಿಬ್ಬರು ಏನಮ್ಮ 16-18 ವರ್ಷದವ್ರ ಹುಡುಗರ ನಾವು. ನಮ್ಮ ಸ್ವಂತಿಕೆ ಬುದ್ಧಿ ಇಲ್ವಾ? ಯಾರನ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನ್ನಾರು ಕೇಳ್ಕೊಂಡು ದೂರ ಆಗ್ತಾರೆ ಯಾರಾದರೂ? ಅಲ್ಲ, ಅರ್ಥ ಆಗ್ತಾ ಇರೋದು. ಖುಷಿ ಕೊಡುತ್ತೆ ಅನ್ನುವಂಥದ್ದು ಹೇಳಿ. ಖುಷಿ ಪಡಲಿ ಬಿಡಿ, ಪಾಪ ಇರೋದೇ ಅದಕ್ಕೆ ಅವರೆಲ್ಲ. ಸತ್ಯ ನಿಮಗೆ ಗೊತ್ತಾ? ನನಗೆ ನನ್ನ ಸತ್ಯ ಬಿಟ್ಟು ನಾನು ಯಾವುದಕ್ಕೂ ತಲೆ ಹಾಕೋಕ್ಕೆ ಹೋಗಲ್ಲ. ಯಾಕಂದರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್. ನಾವು ಯಾರ್ದೋ ಮಾತು ಕೇಳೋಕೆ ಹೋಗಿ ರಿಯಾಕ್ಟ್ ಮಾಡೋದು ನಾನು ಅಲ್ವೇ ಅಲ್ಲ. ನನ್ನ ಕಣ್ಮುಂದೆ ನಡಿಬೇಕು.
ಇಲ್ಲ ನೀವು ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ನು ಒಪ್ಕೋಬೇಕು. ಏನಾಗುತ್ತಮ್ಮ ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದರೆ ಈ ಪ್ರಪಂಚ ನಡೆಯೋದೇ ಇಲ್ಲ. ವಿ ಶುಡ್ಂಟ್ ಫಾಲೋ ಆಲ್ ದಟ್. ಇಂಡಸ್ಟ್ರಿ ಯಾರಮ್ಮ? ನಾವು ಇಂಡಸ್ಟ್ರಿಗೆ ತಾನೇ ಸೇರಿದವರು. ಅವ್ರು ಹೇಳ್ತಾರೆ. ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೇಳೋಕ್ಕೆ ಹೋಗಲ್ಲ. ನಮ್ಮ ಸತ್ಯ ನಮಗೆ ಗೊತ್ತು. ನಾವು ಯಾಕೆ ಹಂಗಿದ್ದೀವಿ, ನಾವು ಯಾಕೆ ಚೆನ್ನಾಗಿದ್ದಾಗಲೂ ನಾವು ಯಾಕೆ ಚೆನ್ನಾಗಿದ್ವಿ, ಬೇಡ ಅಂದಾಗಲೂ ಯಾಕೆ ಅನ್ನೋದು ನಮ್ಮ ಸತ್ಯಗಳು ನಮಗೆ ಗೊತ್ತಿದೆ. ಕರೆಕ್ಟ್ ಅಲ್ವಾ? ಅಲ್ಲಿಗೆ ಬಿಟ್ಟರೆ ನಾನು ಬೇರೆಯವ್ರು ಖುಷಿ ಪಡಲಿ ಬಿಡಲಿ ಏನು ನಮಗೇನು ಏನಾಗಬೇಕಾಗಿ ಕಟ್ಕೊಳ್ಳೋದಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.